ನಮಸ್ಕಾರ ವೀಕ್ಷಕರೇ, ವಿಮಾ ನ್ಯೂಸ್ಗೆ ಸ್ವಾಗತ. ಸುದ್ದಿಗಳ ಡಬ್ಬಿ. ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಚಿತ್ತಾಪುರ ತಾಲೂಕಿನ ಸುಗೂರ ಗ್ರಾಮದಲ್ಲಿ ತಡರಾತ್ರಿ ಮನೆ ಕುಸಿದ ಘಟನೆ ಸಂಭವಿಸಿದೆ. ಉಮಾದೇವಿ ಮಠಪತಿ ಅವರಿಗೆ ಸೇರಿದ ಮನೆ ಮಳೆಯ ತೇವಾಂಶದಿಂದ ನೆಲಮಳಿಗೆಯೊಂದಿಗೆ ಕುಸಿತಗೊಂಡಿದೆ. ಅದೃಷ್ಟವಶಾತ್ ಅಲ್ಲಿ ವಾಸಿಸುತ್ತಿದ್ದ ಮೂವರು ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲವೆಂದು ಸಂತಸದ ವಿಚಾರ. ಮನೆ ಗೋಡೆಗಳು ಕಳೆದ 2 ದಿನಗಳಿಂದ ಬಿರುಕು ಬಿಟ್ಟಿದ್ದವು. ತೀವ್ರ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಕುಸಿತ ಸಂಭವಿಸಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದ್ದು ಹಲವು ಹಳ್ಳ ಹೊಳ್ಳೆಗಳು ಹರಿದು ಹೋಗುತ್ತಿದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ನಿತ್ಯ ಜೀವನ ಅಸ್ತವ್ಯಸ್ತವಾಗಿದೆ. ಆಡಳಿತವು ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದು ಗ್ರಾಮಸ್ಥರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ವರದಿ ಮಲ್ಲಿಕಾರ್ಜುನ್, ಕಲಬುರಗಿ, ವಿವಾ ನ್ಯೂಸ್ ಕನ್ನಡ. ನಮ್ಮ ಮನೆ ಬಿದ್ದದ ಕೈ ಮುಗಿದು ಹೇಳ್ತೀವಿ ನಮಗೂ ನಿಮ್ಮ ಗೌರ್ಮೆಂಟ್ ಕಡ್ದು ಸ್ವಲ್ಪ ಜರ ಸಹಾಯ ಮಾಡಿರಿ. ನೀವು ಇದ್ದಂಥ ಊರನ್ನು ಎಲ್ಲರೂ ಕಲ್ತು ಮೈನಗಳೇ ಅವರು ಎಲ್ಲರೂ ಕಲ್ತು ನಮಗೂ ಮನೆ ಮಾಡಂಗೆ ಮಾಡಿರಿ. ಜರ ಈಗ ಒಂದು ರೂಮ್ನಾಗ ಅಡುಗೆ ಮಾಡ್ತೀನಿ ರೀ, ಉಣ್ತೀವಿ ರೀ, ಮಾಡಿ ಅಡುಗೆ ಮಾಡಿ ಇಲ್ಲಿ ಮಕ್ಕೊಂಡಿವ್ರಿ, ಇಲ್ಲೇ ಬಿದ್ದದ್ರಿ. ಈಗ ನೀವು ಕೈ ಜೋಡಿಸಿ ಹೇಳ್ತೀರಿ, ನಿಮ್ಮ ಕೈ ಮುಗಿದು ಹೇಳ್ತೀರಿ, ನಮ್ಗೆ ಇಷ್ಟು ಸಹಾಯ ಮಾಡಿರಿ. ನಾವು ಕೂಲಿ ಮಾಡಿ ಬದುಕಾಕ್ರಿ. ನಾ ಇಬ್ಬರು ಹೆಣ್ಮಕ್ಳು ಆರಿ. ನನಗೆ ಕೂಲಿ ಮಾಡಿ 2 ಮಕ್ಳಿಗೆ ಶಾಲೆ ಕಲಿಸ್ಲತ್ತೀನಿ ರೀ. ನನಗೆ ಬರೋದು 100 ರೂಪಾಯಿ ಕೂಲಿ ರೀ. ಇಷ್ಟು ದಿನ 100 ರೂಪಾಯಿ ಕೂಲಿ ಇತ್ತು ರೀ. ಈಗ 200 ಆಗ್ಯದ ರೀ ನಮ್ಮ ಊರಾಗ. ಆ 200 ರೂಪಾಯಿನ ತಂದೆನ ಎಲ್ಲ ಉಪ್ಪು ಖಾರ ನಡೆಸ್ಯಾನೇನು ರೀ. ಮಕ್ಳಿಗೆ ಶಾಲೆ ಕಲ್ಸರ್ದೇ ನಮ್ಗೆ ಕಷ್ಟ ಆಗ್ಲತ್ತದ ರೀ. ನೀವು ದಯವಿಟ್ಟು ನಮ್ಗೆ ಮನೆ ಹಾಕಿ ಮನೆಗೆ ಇದು ಮಾಡಂಗೆ ಮಾಡಿರಿ. ನೀವು ನಿಮ್ಮ ಕೈ ಮುಗಿದು ಕೇಳ್ತೀನಿ ರೀ.